ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನಂದರೆ ಫ್ರೆಂಡ್ಸ್, ನಮ್ಮ ಊರಿನ ಪ್ರಸಿದ್ಧ ನಂದಿ ಜಾತ್ರೆ ಸಂಭ್ರಮ ಶುರು ಮಾಡೋಣ. ಫ್ರೆಂಡ್ಸ್, ನಂದಿ ಜಾತ್ರೆಯ ಸಂಪೂರ್ಣ ಸಂಭ್ರಮ ಹೇಗಿತ್ತು ಗೊತ್ತಾ? ಬನ್ನಿ ನೋಡೋಣ. ಈ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಫ್ರೆಂಡ್ಸ್, ಯಾಕೆಂದರೆ ಇದು ನಂದಿ ಜಾತ್ರೆಯ ಬ್ಲಾಗ್ ಅಲ್ವಾ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನಂದಿ ಜಾತ್ರೆ. ಬನ್ನಿ, ತಡ ಮಾಡೋದು ಬೇಡ. ಓಕೆನಾ? ಟೈಮ್ ಬಂದುಬಿಟ್ಟು 5:45 ಆಗಿದೆ. ಈಗ ಬ್ಲಾಗ್ ಮಾಡ್ತಾ ಇದ್ದೀನಿ ನಾವು ಸಂಜೆನೇ ಹೋಗೋದು, ಆಗ್ಲಲ್ಲಿ ಹೋಗೋದಿಲ್ಲ. ಯಾಕೆಂದರೆ ತುಂಬ ಜನ ಇರ್ತಾರೆ, ಬಿಸಿಲು ಧೂಳು ಎಲ್ಲ ಇರುತ್ತೆ ಅಲ್ವಾ, ಮಗುನ ಹಾಕ್ಕೊಂಡು ಆಗೋದಿಲ್ಲ. ಸೊ ಸಂಜೆ ನೈಟ್ ಆದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ನೋಡೋದಕ್ಕೂ ಎಲ್ಲ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಅಲ್ವಾ. ಹಾಗಾಗಿ ನಾವು ನೈಟ್ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಈಗ ನಮ್ಮ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಬಂದರೆ ಹೋಗೋದು ಅಷ್ಟೇ ಬಾಕಿ ಇರೋದು. ನಾವೆಲ್ಲ ರೆಡಿ ಆಗಿದ್ದೀವಿ, ಇನ್ನು ಹೋಗೋದೊಂದು ಬಾಕಿ ಇದೆ ಅಷ್ಟೇ. ಅಲ್ಲೋಗಿ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಓಕೆ, ಬಾಯ್. ಅಲ್ಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆನಾ ಫ್ರೆಂಡ್ಸ್? ನಾವು ಹೊರಡೋ ಅಷ್ಟೊತ್ತಿಗೆ 6:30 ಆಗಿತ್ತು. ಹೋಗ್ತಾ ಇದ್ದೀವಿ. ನಾವಿವಾಗ ಸ್ಟಾರ್ಟ್ ಆಗಿದ್ದೀವಿ 6:30ಗೆ. ನಾವು 5 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಹಸ್ಬೆಂಡು, ನಮ್ಮ ಮಗ ಮತ್ತು ನಮ್ಮ ಮನೆ ಹಿಂದೆ ಇದ್ದಾರಲ್ಲ ಅವರು, ಗೀತಕ್ಕ ಮತ್ತು ಮಂಜಣ್ಣ, ಇಷ್ಟು ಜನ ನಾವು ಹೋಗ್ತಾ ಇದ್ದೀವಿ ನಂದಿ ಜಾತ್ರೆಗೆ. ಓಕೆನಾ? ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ನೋಡಿರಿ, ನಂದಿ ಜಾತ್ರೆಗೆ ಬಂದಿದ್ದೀವಿ ನಾವು. ಇಲ್ಲಿ ಅಂದರೆ ಮೊನ್ನೆ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಕ್ರೌಡ್ ಕಮ್ಮಿ, ಜನ ಕಮ್ಮಿ. ಮೊನ್ನೆ ವರ್ಷ ಹೇಗಿತ್ತು ಗೊತ್ತಾ? ನಾವು 3 ಡೇಸ್ಗೋ 4 ಡೇಸ್ಗೋ ಹೋಗಿದ್ದು, ಆದ್ರೂ ಕ್ರೌಡ್ ಕಮ್ಮಿ ಆಗಿಲ್ಲ, ಜನ ಕಮ್ಮಿ ಆಗಿಲ್ಲ. ಪಾರ್ಕಿಂಗು ನಮ್ಮ ಕಾರು ಎಷ್ಟು ಒಂದು 2-3 ಕಿಲೋಮೀಟರ್ ಹಿಂದೆನೇ ಹಾಕಿ ನಾವು ಹೋಗಿದ್ದಿತ್ತು. ಒಂದು ಗೇಮ್ ಆಡೋಕ್ಕೆ ಹೋದರೆ ನಾವು ಜಾಯಿಂಟ್ ವೀಲ್ ಯಾವುದನ್ನು ಆಗಲಿ ಹೇಳ್ರಿ, ಹೋಗ್ಬೇಕಂದ್ರೆ 1 ಅವರ್ ವೆಯ್ಟ್ ಮಾಡಬೇಕು. ಎಲ್ಲ ಆಡ್ಕೊಂಡು ಲಾಸ್ಟ್ ಒಂದು ಗೇಮ್ಗೆ ಹೋದ್ವಿ ನಾವು. ಅಷ್ಟರಲ್ಲಿ ಒಂದು ಟಿಕೆಟ್ಟು ತಗೊಂಡು ಕ್ಯೂವಲ್ಲಿ ಹೋದರೆ ನಮಗೆ ಅಲ್ಲಿ ಜನ ಜಾಸ್ತಿ ಇದ್ದು ಆಗಲಿಲ್ಲ. ಸೊ ನಾವು ಮತ್ತೆ ವಾಪಸ್ ಬಂದುಬಿಟ್ವಿ. ಟಿಕೆಟ್ ವಾಪಸ್ ಕೊಟ್ಟು ಅಮೌಂಟ್ ಇಸ್ಕೊಂಡು ಬಂದುಬಿಟ್ವಿ. ಸೊ ಈ ಟೈಮ್ ಅಷ್ಟಿರಲಿಲ್ಲ. ನೋಡಿರಿ, ಇಲ್ಲಿ ಎಷ್ಟು ಗೇಮ್ಸ್ ಇದ್ದಾವೆ ನೋಡಿರಿ. ಜಾಯಿಂಟ್ ವೀಲ್ ಅಂತೆ, ಮತ್ತು ನಾವು ಬಾಲ್ ಎತ್ಕೊಂಡು ಒಂದೊಂದು ಇದರಲ್ಲಿ ಹಾಕಿದ್ರೆ ಅದು ಹೋಗ್ಬಿಟ್ಟು ನಂಬರ್ಸ್ ಬರೆದಿರ್ತಾರೆ. ಆ ನಂಬರ್ಸಲ್ಲಿ ಬೀಳುತ್ತೆ. ಎಷ್ಟು 5 ಬಾಲ್ಸ್ 5 ಚಾನ್ಸ್ ಕೊಡ್ತಾರೆ. ಅಷ್ಟರಲ್ಲಿ ಲಾಸ್ಟ್ಗೆ ಕೌಂಟ್ ಮಾಡಿ ಎಷ್ಟು ನಂಬರ್ ಬಂದಿದ್ದರೆ ಅಷ್ಟು ನಂಬರ್ದಿದು ಅಲ್ಲಿ ಏನಾದರೂ ಕೊಟ್ಟಿರ್ತಾರೆ ಗಿಫ್ಟು, ಅದು ನಮಗೆ ಕೊಡ್ತಾರೆ. ಅದಕ್ಕೆ 100 ರುಪೀಸು 50 ರುಪೀಸೇ ಇಟ್ಟಿರ್ತಾರೆ. ಅದು ನಾವೇನು ಆಡೋಕ್ಕೆ ಹೋಗಿಲ್ಲ. ಸರಿ, ಮತ್ತೆ ಮುಂದಕ್ಕೆ ಹೋದರೆ ಜಾಯಿಂಟ್ ವೀಲ್ ಅಂತೆ, ಮತ್ತು ಇದು ಬ್ರೇಕ್ ಡ್ಯಾನ್ಸ್ ಅಂತೆ, ಮತ್ತು ಮಕ್ಕಳು ಆಡ್ತಾರಲ್ಲ ಬೈಕಲ್ಲಿ, ಕಾರಲ್ಲಿ, ನೋಡಿರಿ ಎಷ್ಟು ಚೆನ್ನಾಗಿದೆಯೋ. ಮತ್ತು ಮಕ್ಕಳು ಕುಣಿತಾ ನೋಡಿರಿ. ಇದು ಬ್ಲ್ಯಾಕ್ ಕಲರು ರೌಂಡ್ ಇರುತ್ತಲ್ಲ ಅದು ಎಷ್ಟು ಬಂದಿತ್ತು. ಗೇಮ್ಸ್ ಏನು ಸಖತ್ತಾಗೇ ಇತ್ತು. ಇವೆಲ್ಲ ಆಟ ಆಡೋವು. ಬಟ್ ನಮಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಗೇಮ್ಸ್ ಆಡೋದಕ್ಕೆ. ನನ್ನ ಮಗ ಬ್ರೇಕ್ ಡ್ಯಾನ್ಸ್ ಆಡೋಣ ಮತ್ತು ಇದು ಜಾಯಿಂಟ್ ವೀಲ್ ಆಡೋಣ ಅಂದ. ನಮಗೇನಂದರೆ ಮೊನ್ನೆ ವರ್ಷ ಜಾಯಿಂಟ್ ವೀಲು ಮತ್ತು ಇದು ಬ್ರೇಕ್ ಡ್ಯಾನ್ಸ್ ಹೋಗಿದ್ವಿ. ನಾನು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ನಾನು ಅಷ್ಟು ಹೋದ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದಿತ್ತು ಜಾಯಿಂಟ್ ವೀಲು ಮತ್ತು ಬ್ರೇಕ್ ಡ್ಯಾನ್ಸ್ಗೆಲ್ಲನೂ. ಬ್ರೇಕ್ ಡ್ಯಾನ್ಸ್ ಆಡ್ತಾಯಿದ್ದೀವಿ. ನನಗೇನು ಭಯ ಅಂದರೆ ಅಲ್ಲಿ ಒಂದಕ್ಕೊಂದು ಸಡನ್ನಾಗಿ ಹತ್ರಕ್ಕೆ ಬರುತ್ತೆ, ಸಡನ್ನಾಗಿ ಪಕ್ಕಕ್ಕೆ ಹೋಗುತ್ತೆ. ನಾನೇನು ಅಂದ್ಕೊಂಡೆ ಗೊತ್ತಾ? ನೋಡ್ರಿ, ಇವಾಗ ಟಚ್ ಆಗುತ್ತೆ, ಗುದ್ದುಬಿಡುತ್ತೇನೋ ಅಂತ ನಾನು ಅಂದ್ಕೊಂಡೆ. ಅಲ್ಲ, ಅದು ಹೇಗಿತ್ತು ಅಂದರೆ ಅದು ಎಕ್ಸ್ಪೀರಿಯೆನ್ಸ್ ಒಂಥರ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಮತ್ತು ಹೋಗಿ ಬಂದ ಮೇಲೆ ಗೊತ್ತಾಯಿತು
ಸರಿ ಅಲ್ಲಿ ಹೋಗಿ ಬಂದಮೇಲೆ ನನಗೇನೋ 3 ದಿವಸ ಹೊಟ್ಟೆಲೇನೋ ಒಂಥರ ಆಗ್ತಾಯಿತ್ತು. ಜಾಯಿಂಟ್ ವೀಲ್ ಹತ್ತಿದಾಗನೂ ಅಷ್ಟೇ ಅಲ್ಲಿ ಬೋರ್ಡ್ ಬರ್ದಾಕಿದ್ರು, ಏನಂದರೆ ನೀವು ಜಾಯಿಂಟ್ ವೀಲು ಹತ್ಬೇಕಾದ್ರೆ ನಿಮಗೆ ಹಾರ್ಟ್ ಅಟ್ಯಾಕು ಈ ಥರ ಏನೂ ಇರಬಾರ್ದು, ಆ ಥರ ಇರೋರು ಏನೂ ಇಲ್ಲದೆ ಇರೋರು ಮಾತ್ರ ಹತ್ಬೇಕು ಅಂತ ಅವ್ರು ಇನ್ಸ್ಟ್ರಕ್ಷನ್ಸ್ ಹಾಕಿದ್ರು. ನಾವು ಹೋದ್ವಿ, ಫಸ್ಟ್ ಟೈಮ್ ಅಲ್ವಾ, ನನಗೆ ಭಯ ಆಗೋಯಿತು. ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು, ಮತ್ತೆ ಭಯ ಆಗೋಯಿತು. ಯಾವಾಗ ಇಳಿದು ಬಿಡ್ತೀವೋ ಯಾವಾಗ ಇಳಿದು ಬಿಡ್ತೀವೋ ಅನ್ನಿಸ್ತಾಯಿತ್ತು. ನನಗೆ ಏನಂದರೆ ಎಲ್ಲಿ ಬಿದ್ದೋಗ್ಬಿಡ್ತೀವೋ ಅಂತ ಭಯ. ಅದು ರೌಂಡ್ ಹಾಕುತ್ತಲ್ಲ, ರೌಂಡ್ ಹಾಕಿದಾಗೆಲ್ಲ ನನ್ನ ಹಾರ್ಟು ಎಷ್ಟು ಜೋರಾಗಿ ಬಡ್ಕೊತ ಇತ್ತಂದರೆ ಭಯಕ್ಕೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಭಯ ಆಗ್ತಿತ್ತು ನನಗೆ. ಅದೆಲ್ಲ ಆಡಿಕೊಂಡು ಬಂದ್ವಾ. ಈ ಟೈಮು ನಾವೇನು ಆಡೋಕ್ಕೋಗಿಲ್ಲ, ಸುಮ್ಮನೆ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ಮೊನ್ನೆ ವರ್ಷ ಅಂಗಡಿಗಳು ಎಷ್ಟೊಂದಿತ್ತು ಗೊತ್ತಾ ನೋಡ್ರಿ. ಈ ವರ್ಷ 3 ದಿನಕ್ಕೆ ಹೊರಟೋಗ್ಬಿಟ್ಟಿದ್ದಾವೆ. ಅವು 10 ಡೇಸ್ ಇರ್ತಾಯಿತ್ತು. ಈ ದೊಡ್ಡ ಜಾತ್ರೆ ಇದು ಎಲ್ಲೂ ನಡೆಯಲ್ಲ, ಇಷ್ಟೊಂದು ದೊಡ್ಡ ಜಾತ್ರೆ ಇದೇ ನಡೆಯೋದು. ನಂದೇ ಜಾತ್ರೆ ಅಂದರೆ ಅಷ್ಟು ಫೇಮಸ್ಸು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಜಾತ್ರೆ ಅಂದರೆ ನಂದೇ ಜಾತ್ರೆನೇ ಫೇಮಸ್ ಆಗಿರೋದು. ರಥ ಅಷ್ಟೇ, ರಥ ಇರಲಿಲ್ಲ, 3 ದಿವಸ ಆಗಿತ್ತಲ್ವ, ಅದು ದೇವಸ್ಥಾನ ಒಳಗಡೆ ಇಟ್ಟಿರ್ತಾರೆ, ಕಾಂಪೌಂಡ್ ಒಳಗಡೆ. ನಾವು ಆ ಕಡೆ ಹೋಗಲಿಲ್ಲ, ಕತ್ಲಾಗಿತ್ತಲ್ವ, ಹೋಗಲಿಲ್ಲ. ಎಲ್ಲ ಏನಾದರೂ ತಿನ್ನೋಣ ಅಂದ್ಕೊಂಡ್ವಿ, ಏನೂ ಅಂಥವು ಇರಲಿಲ್ಲ. ಇನ್ನು ಇದು ಏನೋ ಐಸ್ ಕ್ರೀಮ್ ಅಂಥವಿತ್ತು, ಈಗಲೇ ನೆಗಡಿ. ಇನ್ನು ಐಸ್ ಕ್ರೀಮ್ ಅದು ಇದು ಎಲ್ಲಿ ತಿನ್ನೋದು ಅಂದ್ಬಿಟ್ಟು ತಿನ್ನಲಿಲ್ಲ. ಪಾಪ್ಕಾರ್ನ್ ತಗೊಂಡಿದ್ವಿ, ಬೇಯಿಸಿರೋಂಥದ್ದು, ಉಪ್ಪು ಖಾರ ಹಾಕಿ ಕೊಡ್ತಾರೆ, ಅವು ತಿಂದ್ವಿ. ಮತ್ತು ಇನ್ನೇನು ತಿಂದಿಲ್ಲ. ನನ್ನ ಮಗ ಆಲೂಗಡ್ಡೆಯಲ್ಲಿ ಅದು ಅದೇ ಕಡ್ಡಿಗೆ ಚುಚ್ಚಿ ಅದು ಎಣ್ಣೆಯಲ್ಲಿ ಹಾಕಿ ಕೊಡ್ತಾರಲ್ಲ, ಅದು ತೆಗೆದುಕೊಟ್ಟೆ 50 ರುಪೀಸು. ನಾನು ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡೆ ಅಷ್ಟೇ. ಅಲ್ಲಿ ನಮ್ಮ ಮನೆಯಿಂದ ಅಕ್ಕ ಅವರು ಬಾಗಿಲಿಗೆ ಹಾಕ್ತಾರಲ್ಲ ತೋರಣ ಒಂದು, ಮತ್ತು ಶೋಕೇಶಲ್ಲಿ ಇರ್ತೀವಲ್ಲ ಫ್ಲವರ್ ವಾಸ್ ಅದೊಂದು, ಅದ್ರ ಜೊತೆ ತಗೊಂಡ್ರು. ಮತ್ತು ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡ್ರು, ಮತ್ತು ಮಿಕ್ಸರು ಪೂರಿ ಇಷ್ಟು ತಗೊಂಡ್ರು. ನಾವು ಮಿಕ್ಸರ್ ಪೂರಿ ಮತ್ತು ಇಷ್ಟು ತಗೊಂಡು ಬಂದ್ವಿ. ಹೇಳ್ಬೇಕಂದ್ರೆ ಅಂದರೆ ಜನ ಇಲ್ಲ, ಕ್ರೌಡ್ ಕಮ್ಮಿ ಅಲ್ವಾ, ಏನೋ ನಮಗೆ ಜಾತ್ರೆ ಫೀಲಿಂಗ್ ಇರಲಿಲ್ಲ. ನೋಡೋದಕ್ಕೂ ಅಷ್ಟೇ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಟ್ ಮೊನ್ನೆ ವರ್ಷ ತುಂಬಾ ಚೆನ್ನಾಗಿತ್ತು. ಅವಾಗ ನನಗೇನು ಯೂಟ್ಯೂಬ್ ಚಾನಲ್ ಇರಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಬಟ್ ಈ ಟೈಮ್ ಇದೆಯಲ್ವ, ಸೊ ನಾನು ವಿಡಿಯೋ ಮಾಡ್ಕೊಂಬಂದೆ, ನಿಮಗೂ ತೋರಿಸೋಣ ಅಂದ್ಬಿಟ್ಟು. ನೀವು ಎಲ್ಲೆಲ್ಲೋ ಇರ್ತೀರ ಅಲ್ವಾ, ನೀವು ನೋಡಿರಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಬಂದೆ. ಜಾಸ್ತಿ ಅಂದರೆ ಅಂಗಡಿಗಳು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಆಟ ಸಾಮಾನಂತೆ, ಈ ಥರನೇ ಬ್ಯಾಂಗಲ್ಸ್ ಅಂತೆ, ಎಲ್ಲ ಈ ಥರದ್ದೇ ಜಾಸ್ತಿ ಇತ್ತು. ಇನ್ನು ನಮಗೆ ಅಂತೀರಾ, ನಮ್ಗೆ ಅಷ್ಟೊಂದೇನೂ ಇರಲಿಲ್ಲ. ಮತ್ತು ನಾವು 3 ಡೇಸ್ಗೆ ಹೋದ್ವಲ್ಲ, ಎಲ್ಲ ಅಂಗಡಿಗಳು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಇಲ್ಲಿ ಹೋಳಿ ಹಬ್ಬಕ್ಕೆ ನರಸಿಂಹಸ್ವಾಮಿ ಬೆಟ್ಟ ಅಲ್ಲಿ ಆಗುತ್ತೆ ಹಬ್ಬಕ್ಕೆ, ಆ ಬೆಟ್ಟದಲ್ಲಿ ಆಗುತ್ತೆ ಈ ಜಾತ್ರೆ. ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಹೋಗ್ತಾರೆ ಈ ಅಂಗಡಿಗಳೆಲ್ಲನೂ. ಅಂದರೆ ನಾವು 10 ವರ್ಷ ಆಯಿತು, ನಮ್ಮೂರು ಪಕ್ಕನೇ ಅಂದರೂ ಒಂದು 5 ಕಿಲೋಮೀಟರ 8 ಕಿಲೋಮೀಟರ್ ಆಗುತ್ತೆ, ಆದರೂ ನಾವೇನು ಹೋಗಿಲ್ಲ ಫ್ರೆಂಡ್ಸ್. ಈ ಥರ ಇತ್ತು ನಮ್ಮ ಎಕ್ಸ್ಪೀರಿಯೆನ್ಸು. ಮತ್ತು ಮನೆಗೆ ಬಂದ್ವಿ. ಬರ್ತಾ ದಾರಿಯಲ್ಲೇ ನಾವು ಅದೇ ಚಿಕ್ಕಬಳ್ಳಾಪುರದಲ್ಲಿ ಕಬಾಬು ಮತ್ತು ಎಗ್ ರೈಸು ತಗೊಂಡು ಬಂದಿದ್ವಿ. ನೈಟ್ ಆಗಿತ್ತಲ್ಲ, ಬಂದು ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ. ಒಟ್ಟಿನಲ್ಲಿ ನಂದೇ ಜಾತ್ರೆ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಫ್ರೆಂಡ್ಸ್, ನಾನು ಶೇರ್ ಮಾಡಿಕೊಂಡೆಲ್ಲ ಈ ಥರ ಇತ್ತು ಫ್ರೆಂಡ್ಸ್. ಈ ಬ್ಲಾಗು ಎಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್. ಗುಡ್ ನೈಟ್.